ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. 1 ಅರಸು 17ನೇ ಅಧ್ಯಾಯ 16ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮುಗ್ಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ಎಲಿಯನು ಒಂದು ವಿಧೆ ಮನೆ ಹೋದಾಗ ಆಕಿನ ಹತ್ರ ಒಂದು ಮುಟ್ಟಿಯೊಟ್ಟು ಹಿಟ್ಟು, ಒಂದು ಸ್ವಲ್ಪ ಎಣ್ಣೆ ಇತ್ತಂತೆ. ಆವಾಗ ಆ ಸೇವಕರು ಹೋಗಿ ಮನೆಯಲ್ಲಿ ಹೋಗಿ ಅವರು ನನಗೊಂದು ರೊಟ್ಟಿ ಮಾಡಿಕೊಡು ಅಂತ ಕೇಳಿದ್ರಂತ. ಆವಾಗ ನನ್ನ ಮನೆಯಲ್ಲಿರೋದು ಸ್ವಲ್ಪನೇ ಹಿಟ್ಟು, ಸ್ವಲ್ಪನೇ ಎಣ್ಣೆ, ಅದು ನಾವು ಈ ತಾಯಿ ಮಗ ಮಾಡ್ಕೊತಿದ್ದು ನಾವು ಈ ಸಾಯಂಕಾಲ ಸಾಯ್ಬೇಕಂತಿದ್ದೀವಿ ಅಂತಂದಳಂತ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ಎಲಿ ಹೇಳ್ದನಂತೆ, ನೀನು ಆ ರೊಟ್ಟಿ ಮಾಡ್ಕೊಂಡು ಬಾ, ಆಮೇಲೆ ಅದು ಮಾತು ಅಂತ ಹೇಳ್ದಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದು ಇದ್ದೊಟ್ಟು ಹಿಟ್ಟಿಂದ ತಂದು ಮಾಡಿ ಕೊಟ್ಟಳಂತೆ, ರೊಟ್ಟಿ ಮಾಡಿಕೊಟ್ಟಳಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆ ಸೇವಕ ಅದು ತಿಂದ ಮೇಲೆ ಆಕಿನ ಮನೆಯಲ್ಲಿ ಹಿಟ್ಟು ಮುಗಿಯಲಿಲ್ಲ, ಎಣ್ಣೆನೂ ಮುಗಿಯಲಿಲ್ಲ. ಸಾಯೋವರೆಗೂ ಅವ್ರು ತಿನ್ನೋಟು ಅವ್ರಿಗೆ ದೇವರು ಒದಗಿಸ್ಕೊಟ್ಟಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಇವಾಗಲೂ ಏನು ಮಾಡಬೇಕು, ನಾವು ವಿಧವೆಯರ ಮನೆಯಲ್ಲಿ ಏನೂ ಇಲ್ಲ ಅನ್ಕೋತೀವಿ, ಆದರೂ ಕೂಡ ದೇವ್ರಿಗೆ ಸ್ತೋತ್ರ. ದೇವರು ಆ ಮನೆಯಲ್ಲಿ ದೊಡ್ಡ ಅದ್ಭುತ ಮಾಡಿದ್ರು. ದೇವ್ರಿಗೆ ಸ್ತೋತ್ರ. ಎಲಿಯನ ಮುಖಾಂತರ ಅಲ್ಲಿ ದೊಡ್ಡ ಕಾರ್ಯ ಮಾಡಿದ್ರು ಯೇಸುವಿನ ನಾಮದಲ್ಲಿ. ಅದಕ್ಕೋಸ್ಕರ ಈ ದಿನಗಳಲ್ಲಿ ಈ ದಿನಗಳಲ್ಲಿ ಸೇವಕರಿಗೆ ನಾವು ತೃಪ್ತಿಪಡಿಸಬೇಕು. ಅವರಿಗೆ ಬಂದರೂ ನಾವು ಒಂದು ತೆಂಬಿಗೆ ನೀರು ಕೊಟ್ಟರು ನಮಗೂ ಆಶೀರ್ವಾದ ಅದ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ದಿನಗಳಲ್ಲಿ ಅನೇಕ ವಿಧವೆಯರ ಕುಟುಂಬದಲ್ಲಿ ಸಮಸ್ಯೆಗಳು, ವೇದನೆಗಳು ಅವ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ರೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ಯೇಸುವಿನ ನಾಮದಲ್ಲಿ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದೆ ಕರ್ತನೆ. ಅಪ್ಪ, ಈ ದೇವಿಯರ ಮನೆಯಲ್ಲಿ ಕರ್ತನೆಪ್ಪ ದೊಡ್ಡ ಔತಣ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಬರಕತ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನಗಳಲ್ಲಿ ಅನೇಕ ಕುಟುಂಬದಲ್ಲಿ ಕರ್ತನೆಪ್ಪ ಯಜಮಾನ ಇಲ್ಲ ಅಂತ ಕರ್ತನೆ ವೇದನೆ ಪಡುವಂಥ ಅನೇಕ ಮಕ್ಕಳು ಕರ್ತನೆಪ್ಪ, ಅನಾಥರಿಗೆ ನಾನೇ ಕರ್ತನೆ ಯಜಮಾನ ಅಂತ ಹೇಳಿದೆ ಕರ್ತನೆಪ್ಪ. ನಿನ್ನ ಚಿತ್ತವಂತೆ ಆ ಮಕ್ಕಳ ಮನೆಯಲ್ಲಿ ಕರ್ತನೆಪ್ಪ ಏನಿಲ್ಲ ಏನದಂಬ ನಿನಗೆ ಗೊತ್ತು ದೇವ. ನಿನಗೆ ಸ್ತೋತ್ರ. ಅನೇಕ ವಿಧವೆಯರಿಗೆ ಕರ್ತನೆ ಈ ದಿನಗಳಲ್ಲಿ ಬಲಪಡಿಸೋ ಆಶೀರ್ವಾದ ಮಾಡು ದೇವ. ನಿನಗೆ ಸ್ತೋತ್ರ. ಅವರ ಚಿಂತೆ, ಭಾರ, ನೋವುಗಳೆಲ್ಲ ತೆಗೆದುಹಾಕಿ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಅಪ್ಪ, ಯಾವುದಕ್ಕೂ ಕೊರತೆ ಪಡದೆ ಕರ್ತನೆ, ಯಾವುದಕ್ಕೂ ಕರ್ತನೆ ಚಿಂತೆ ಮಾಡದೆ ನಿನ್ನ ಮಕ್ಕಳು ನಿನ್ನ ಮೇಲೆ ಭಾರ ಹಾಕಿ ಬದುಕುವಂತೆ ಸಹಾಯ ಮಾಡು ದೇವ. ನಿನಗೆ ಸ್ತೋತ್ರ. ಅನೇಕ ವಿಧವೆಯರ ಕುಟುಂಬದಲ್ಲಿ ಕರ್ತನೆ ಅಪ್ಪ, ಮಕ್ಕಳು ಮರುಗಳಿಗೆ ಕರ್ತನೆ ಅನೇಕ ಸಮಸ್ಯೆಗಳು, ವೇದನೆಗಳು ಈ ದಿನಗಳಲ್ಲಿ ಇರುವಾಗ ದೇವ ನಿನ್ನ ಚಿತ್ತವಂತೆ ಅವರನ್ನು ಬಿಡುಗಡೆ ಕೊಟ್ಟು ಶಾಂತಿ, ಸಮಾಧಾನ ಅವರ ಕುಟುಂಬದಲ್ಲಿ ಕೊಟ್ಟು ದಯಪಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೇಸ್ ದ ಲಾರ್ಡ್.